वायादिकरपश्चात्विश्वविघ्नस्वराट् तेने ब्रह्महृदाय मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तः सत्यं परं धीमहि सृष्टिस्थित्यप्ययेहानीतिदशतमो बन्धमोक्षाश्च यस्मात् तस्य श्रीब्रह्मरुद्रः प्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपे पूर्णानन्दो अव्ययो यो गुरुरपि परमः चिन्तयेतं महान्तम् अहमेवासमेवाग्रे नान्यत् यत् सदसत्परम् पश्चादहं त्वम् एतच्च यो अवशिष्येत सो अस्म्यहम् ऋते अर्थं तत्प्रतीयेत अदायत् न प्रतीयेत चात्मनि तद्विद्यातात्मनो मायां यथा भासो यथा तमः ಅರ್ಥವದಿವ ಪ್ರತೀಯತೆ ಋತೆ ಅರ್ಥಂ ಯತ್ ಪ್ರತೀಯೇತ. ಈ ಪ್ರಪಂಚ ಎಂಥದ್ದು ಅಂದರೆ ಭಾರಿ ಪ್ರಯೋಜನ ಕಾಣುತ್ತೆ, ಪ್ರಯೋಜನ ಇಲ್ಲ. ಅವರೇನು ಅರ್ಥ ಬೇರೆಯವರು ಅರ್ಥ ಮಾಡಿಬಿಡ್ತಾರೆ. ಸತ್ಯ ಅಂತ ಕಾಣುತ್ತೆ, ಸುಳ್ಳು ಅಂತೇಳಿ. ಹಾಗಲ್ಲ, ಸಫಲ ಅಂತ ಕಾಣುತ್ತೆ, ವ್ಯರ್ಥ. ಜಗತ್ತಿನಲ್ಲಿ ನಮಗೆ ಶಾಶ್ವತವಾದ ಸುಖಕ್ಕೆ ಸಾಧನವಾದ ಪದಾರ್ಥ ಇದಲ್ಲ ಅಂತ ತಿಳ್ಕೋಬೇಕು. ನಾ ಪ್ರತೀಯೇತ ಚಾತ್ಮನಿ ನಚ ಪರಮಾತ್ಮನಿ ಅಭವತ್ ಪ್ರತೀಯತೆ. ಆದರೆ ಪರಮಾತ್ಮನ ಬಗ್ಗೆ ಇದು ಸಾರ್ಥಕ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅರ್ಥಂ ಪ್ರಯೋಜನ ಮೃತೆ ನಹಿ ಜೀವ ಪ್ರಕೃತಿಭ್ಯಾಮ್ ಈಶ್ವರಸ್ಯಾರ್ಥ. ಮತ್ತು ಇನ್ನೊಂದು, ಪರಮಾತ್ಮನಿಗೆ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳಾಗಿದೆ. ಯಾವನಿಗೆ ಪ್ರಯೋಜನದ ಅಪೇಕ್ಷೆ ಇಲ್ಲ. ನ ಪ್ರತೀಯೇತ ಚಾತ್ಮನಿ ಯದ್ದದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಮುಖ್ಯತೋ ವಿಷ್ಣುಶಕ್ತಿರ್ಹಿ ಮಾಯಾಶಬ್ದೇನ ಭಣ್ಯತೆ ಉಪಚಾರತಸ್ತು ಪ್ರಕೃತಿ ಜೀವಶ್ಚೈವ ಹಿ ಭಣ್ಯತೆ ಇತಿ ಚ. ಎಲ್ಲಿ ಮಾಯಾ ಮಾಯಾ ಅಂತ ಬರುತ್ತೋ ಮುಖ್ಯವಾಗಿ ಅದಕ್ಕೆ ಏನಂತ ಅರ್ಥ ಅಂದರೆ ವಿಷ್ಣು ಮಹಾತ್ಮ್ಯ, ವಿಷ್ಣು ಶಕ್ತಿ ಅಂತ ಅರ್ಥ. ಆತ್ಮನೋ ಮಾಯಾಂ, ಇದೆಲ್ಲ ಪರಮಾತ್ಮನ ಸಾಮರ್ಥ್ಯನೇ ಹೊರತು ಬೇರೆ ಅಲ್ಲ. ಇವರೇನು ತಿಳ್ಕೊಂಡು ಉಳಿದವರೆಲ್ಲ ಎಲ್ಲ ಮಾಯೆ, ಜಗತ್ತೆಲ್ಲ ಮಾಯೆ ಅಂತೇಳಿ ಅರ್ಥ ಮಾಡಿ. ನಾವು ಮಾಯಾವಾದಿಗಳು, ಅವರು ಮಾಯಾವಾದಿಗಳೇ. ನಾವು ಮಾಯಾವಾದಿಗಳು ಅಂದ್ರೇನು? ವಿಷ್ಣುವಿನ ಮಹಾತ್ಮ್ಯದೆಲ್ಲ ಆಗ್ತಾ ಇದೆ. ನಾವು ತಿಳ್ಕೊಂಡ್ರು, ಅವರೇನು ತಿಳ್ಕೊಂಡ್ರು? ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಟು. ಅದು ತಪ್ಪದು. ಅದಕ್ಕೆ ಹೇಳ್ಬೇಕು, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ನಮಗೆ ಮತ್ತು ಇಬ್ಬರು ಮಾಯಾವಾದಿಗಳು ಹೋಗೋದು ಮರಿಬಾರ್ದು ಅಷ್ಟೇ. ಆ ಮಾಯಾ ಶಬ್ದಕ್ಕೆ ಅರ್ಥ ಬೇರೆ. ಅದು ಮಾಯಾ ತತ್ವವಾದಿಗಳು ಅವರೆಲ್ಲ ಇನ್ನು ಬರೀ ಮಾಯಾವಾದಿಗಳಷ್ಟೇ. ಮುಖ್ಯತೋ ವಿಷ್ಣುಶಕ್ತಿರಿಹಿ ಮಾಯಾಶಬ್ದೇನ ಭಣ್ಯತೆ ಉಪಚಾರತಸ್ತು ಪ್ರಕೃತಿ ಜೀವಶ್ಚೈವ ಹಿ ಭಣ್ಯತೆ ಇತಿ ಚ. ಯಥಾ ಭಾಸೋ ಯಥಾ ಜೀವ ಯಥಾ ಭಾಸೋ ಯಥಾ ತಮಃ. ಇದೆಲ್ಲ ಏನಿದು? ಯಥಾ ಆಭಾಸ ಅಂದರೆ ಜೀವ, ಆಭಾಸ ಅಂದರೆ ಆಭಾಸ ಏವ ಚ ಬ್ರಹ್ಮಸೂತ್ರ. ಆಭಾಸ ಅಂದರೆ ಪ್ರತಿಬಿಂಬ ಅಂತ. ಪರಮಾತ್ಮನ ಪ್ರತಿಬಿಂಬನೇ ಹೊರತು ಇವನೇ ಪರಮಾತ್ಮನಲ್ಲ. ಅದಿಷ್ಟಕ್ಕೂ ಇನ್ನು ಮುಖ್ಯ ತಾತ್ಪರ್ಯ ಹೇಳ್ತಾರೆ. ಈಗ ಒಟ್ಟಾಗಿ ಸರ್ವಂ ಪರೇ ಸ್ಥಿತಮಪಿ ನೈವ ತತ್ರೇತಿ ಭಣ್ಯತೆ. ಎಲ್ಲ ಪರಮಾತ್ಮನಲ್ಲಿದೆ, ಅದು ಇದ್ದ ಗೊತ್ತಾಗ್ತಾ ಇಲ್ಲ. ಯಥೋ ಹರೇರ್ನ ಜೀವೇನ ಜೀವನಂ ನ ಹರೌ ತತಃ ಹರೇ ಜೀವಂ ಹರೇ ಯತಃ ಹರೇರ್ನ ಜೀವೇನ ಜೀವನಂ ಜೀವೇನ ಜೀವನಂ ಹರೇ ನ. ಜೀವನಿಂದ ಪರಮಾತ್ಮ ಬದುಕಿಲ್ಲ. ನ ಹರೌ ತತಃ, ಅದೇ ರೀತಿ ನ ಹರೌ ದೇವರ ಬಗ್ಗೆ ಹಾಗಲ್ಲ, ದೇವರಿಂದನೇ ಬದುಕಿದ್ದಾನೆ. ಜೀವ ಪ್ರಕೃತಿರಪ್ಯತ್ರ ಯಥೋ ನೈವ ಹಿ ಬಂಧಕೃತೆ. ಜೀವ ಪ್ರಕೃತಿ ಯಾರೂ ಕೂಡ ಬರೀ ಬಂಧ ಮಾಡ್ತಕ್ಕಂಥವರಲ್ಲ. ಮುಖ್ಯವಾಗಿ ಬಂಧಕ್ಕೆ ಯಾರ ಕಾರಣ? ಭಗವಂತನ ಶಕ್ತಿನೇ. ಮೋಚನಕ್ಕೂ ಅವನೇ ಕಾರಣ. ಕರ್ಮ ಚ ಅಫಲದಾತೃತ್ವಾತ್ ಕಾಲಶ್ಚ ಅಪರಿಮಾಣನ. ಕರ್ಮ ಚ ಅಫಲದಾತೃತ್ವ, ಕರ್ಮಕ್ಕೆ ಮುಖ್ಯ ಫಲ ಕೊಡೋ ಶಕ್ತಿ ಇಲ್ಲ. ಅದಕ್ಕೆ ಮುಖ್ಯ ಫಲ ಅಂದ್ರೇನು? ಮುಕ್ತಿ ಕೊಡೋ ಶಕ್ತಿ ಕರ್ಮಕ್ಕಿಲ್ಲ. ಗೊತ್ತಾಯ್ತಾ? ಜ್ಞಾನದ್ವಾರ ಕೊಡಬೇಕೆ ಹೊರತು ಡೈರೆಕ್ಟ್ ಕೊಡೋ ಶಕ್ತಿ ಅದಕ್ಕಿಲ್ಲ. ಈ ಪ್ರಾವಿಷನ್ ಬರೀ ತಿನ್ನಕ್ಕಾಗೋದಿಲ್ವ? ಹಾಗೆ ಏನಾಗಬೇಕದು? ಅನ್ನ ಆಗಬೇಕು. ಅದು ಬೇಯಿಸಿದಾಗ ಮಾತ್ರ ಹೇಗೆ ಬರುತ್ತೋ ಆ ರೀತಿಯಲ್ಲಿ ಅದು ಅನ್ನ ಆದಾಗ ಹೇಗೆ ಬರುತ್ತೋ ಜ್ಞಾನ ಆದಾಗ ಬರುತ್ತೆ. ಪ್ರಾವಿಷನ್ನು ಅನ್ನ ಆದಮೇಲೆ ತಿನ್ನಕ್ಕೆ ಬರುತ್ತೆ.
ಈ ಕರ್ಮ ಜ್ಞಾನ ಆದಮೇಲೆ ಸಾರ್ಥಕ ಆಗತ್ತೆ. ಅದೇ ಸ್ಥಿತಿ ತಿಂದ್ಬಿಟ್ರೆ ಏನಾಗ್ತಿತ್ತು, ಅಡಿಯವ್ರು ಬೇಕಾಗ್ತಿದ್ದಿಲ್ಲ, ಬೇಕಾದ ಕೆಲಸ ಆಗ್ತಿತ್ತು, ಏನು ಉಪಯೋಗ ಬರೋದಿಲ್ಲ. ಜೀವೇ ಪರೇ ಸರ್ವಂ ಪರೇ ಸ್ಥಿತಮಪಿ ನೈವ ತತ್ರೇತಿ ಫಣ್ಯತೆ ಯಥೋ ಹರೇರ್ನ ಜೀವೇನ ಜೀವನಂ ನ ಹರೌ ತತಃ. ಜೀವ ಪ್ರಕೃತಿರಪ್ಯತ್ರ, ದೇವರ ಅಧೀನದಲ್ಲಿ ಜೀವ ಮತ್ತು ಪ್ರಕೃತಿ ಇಬ್ಬರು ಇದ್ದಾರೆ. ಯಥೋ ನೈವಹಿ ಬಂಧಕೃತ, ಆದರೆ ಬರೀ ಬಂಧನ ಮಾಡೋ ಶಕ್ತಿ, ಬಂಧನ ಮಾಡುತ್ತೆ ಯಾರು, ಬರೀ ಶಕ್ತಿ ಅದಕ್ಕಿಲ್ಲ. ಅಗ್ನಿ ಸುಡೋ ಶಕ್ತಿ ಇದೆ, ಒಬ್ಬರೊಂದು ಹಚ್ಚಬೇಕು, ಮತ್ತು ಅಲ್ಲೇ ಬಂದು ಅದೇ ಹತ್ತಕ್ಕೆ ಬರೋದಿಲ್ಲ, ಅದಕ್ಕೆ ಜಡಪದ ಆಗ್ತದೆ. ಕರ್ಮಚ ಅಫಲದಾತೃತ್ವಾತ್ ಕಾಲಶ್ಚ ಅಪರಿಣಾಮನಾತ್, ಕರ್ಮಕ್ಕೆ ಮುಖ್ಯ ಫಲ ಶಕ್ತಿ ಇಲ್ಲ. ಕಾಲಶ್ಚ ಅಪರಿಣಾಮನಾತ್, ಕಾಲಕ್ಕೆ ಏನು ಸಾಮರ್ಥ್ಯ ಇಲ್ಲ, ಅದು ಪರಿಣಾಮ ಮಾಡೋ ಶಕ್ತಿ ಅದಕ್ಕೆ ಇಲ್ಲ. ಒಟ್ಟು ಇವೆಲ್ಲ ಇದೆ. ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಕೃತಿ ಶಮಚತ್ತಿನ ತದ್ಧೆ ಇದಾದ ಸ್ತೋತ್ರ, ಇದರ ಅರ್ಥ ಇದೆ. ಅವೆಲ್ಲ ಕಾರಣ ಹೌದು, ಅಲ್ಲ ಅಂತಲ್ಲ, ಪ್ರಧಾನ ಕಾರಣ ಅಲ್ಲ. ಯಥಾ ಛತ್ರಧರಾಧ್ಯಾಸ್ತು ರಥಾಸ್ತಾಪಿ ಸರ್ವಶಃ ರಥಿನೋ ನೈವ ಭಣ್ಯಂತೆ ಏವಂ ಹರಿಗತಾಪಿ. ಯಥಾ ಛತ್ರಧರಾಧ್ಯಾಸ್ತು ರಥಸ್ಥಾಪಿ ಸರ್ವಶಃ ರಥಿನೋ ನೈವ ಭಣ್ಯಂತೆ ಏವಂ ಹರಿಗತಾ ಅಪಿ. ಎಷ್ಟು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ರಥ ಇದೆ, ರಥ ಎಲ್ಲ ಮೇಲಿದ್ದಾರೆ, ಉತ್ಸವ ವೃತ್ತಿ ನಿರ್ವಹಣೆ ಮಾಡ್ತಿದ್ದಾರೆ. ಇವ್ರು ಹೊಂಡಕ್ಕಾಗಿ ಇವ್ರ ತಲೆ ಮೇಲೆ ಬೀಳ್ತಿರುತ್ತೆ ಹೂ ಹಾಕಿದರೆ. ಆದರೆ ಅವನಿಗೆ ಗೊತ್ತು ಯಾರಿಗಿದು, ನಿಮ್ಮೆಲ್ಲ ದೇವರದು. ಈ ರೀತಿ ಯಾವಾಗಲೂ ಹೆಸರು ಇರಬೇಕು. ಏನೇ ಗೌರವ ಏನೇ ಸಿಕ್ಕರು ಕೂಡ ಯಾರಿಗದು, ಬೆಂಬರೂಪಿ ಪರಮಾತ್ಮನಿಗೆ ಹೊರತು ನಮಗಲ್ಲ. ಈ ದೇಹನೇ ರಥ, ಗೊತ್ತಾಯ್ತಾ? ಹೃದಯನೇ ಮಂಟಪ, ಅದರೊಳಗೆ ಅಲ್ಲಿ ಪರಮಾತ್ಮ ಕೂತಿದ್ದಾನೆ. ದೇಹ ಗೌರವ ಕೊಡ್ತಾ ಇಲ್ಲ, ಜಡ ಪದಾರ್ಥ ಒಳಗಿರೋ ಜೀವನಿಗೆ ಕೊಡೋದಿಲ್ಲ. ಅವ್ರು ರಥದಲ್ಲಿ ಕೂತಿದ್ದಾನೆ ಅಷ್ಟೇ. ಅಲ್ಲಿ ಕೂತಿರೋದು ಯಾರು, ಉತ್ಸವ ಮೂರ್ತಿಯಾಗಿ ಪರಮಾತ್ಮ ಮಾತ್ರ. ಅದು ರಥೋತ್ಸವ ಮಾಡೋ ಉದ್ದೇಶ ಏನು ಅಂದರೆ ಕಾನ್ಸೆಪ್ಟ್ ತಿಳ್ಕೊಳ್ಳೋದಕ್ಕೆ, ಗೊತ್ತಾಯ್ತಾ? ಇದು ನಿಮಗೆ ಅರ್ಥ, ರಥೋತ್ಸವ ದುಡ್ಡು ಕೊಟ್ಟು ಆ ಕಡೆ ಹೋಗ್ಬಿಟ್ರೆ ರಥೋತ್ಸವ ಆಗಲಿಲ್ಲ, ಅನುಸಂಧಾನ ಬರಬೇಕಾದ್ರೆ. ನಮ್ಮ ರಥ ಕೂಡ ಇದ್ದ ದೇಹ ರಥನೇ. ಇದನ್ನು ಎಳೆತಕ್ಕೆ ಒಬ್ಬನಿಂದ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಜನ ಬೇಕದಕ್ಕೆ. ತುಂಬ ಜನ ಇದ್ದರೂ ಕೂಡ ರಥ ದೇವರೇ ಕೂಡಿಸಿಲ್ಲ, ಎಳದೇ ಉಪಯೋಗದೊಳಗೆ ದೇವರು ಇರಬೇಕು. ಆದರೆ ದೇವರಲ್ಲಿ ಇಟ್ಕೊಂಡು ಪೂಜೆ ತಯಾರು ಮಾಡೋಕ್ಕೆ ಒಬ್ಬ ಅರ್ಚಕ ಬೇಕು. ಅದಕ್ಕೆ ಅರ್ಚಕರಿದ್ದ ಯಾರು ನಮಗೇನೋ ಕೊಡ್ತಾರೆ, ದೇವರು ಕೃಷ್ಣಾರ್ಪಣ ವಸ್ತು ಕೊಟ್ಟಿರೋದು ಅವರಿಗೆ ಕೊಟ್ಟಿರೋದು. ಅರ್ಚಕರಿಗೆ ಕೊಡ್ತಾರೆ, ಹಾಗೆ ನಮ್ಮ ಕೈ ಕೊಟ್ಟಿರ್ತಾರೆ. ಅರ್ಚಕ ಬರೀ ಸಾಕ್ಷಿ ತಯಾರು ಮಾಡಬೇಕಾದ್ರೆ ದೇವ್ರಿಗೆ ಒಪ್ಪಿಸ್ಬೇಕಷ್ಟೆ. ನಮ್ಮದು ತಿಳ್ಕೊಂಡ ತಕ್ಷಣ ಭ್ರಾಂತಿ ಶುರುವಾಗ, ಅಹಂಕಾರ ಮಮಕಾರ ಬರಬಾರ್ದು. ಅವರೆಲ್ಲರಿಗೂ ಗೊತ್ತದು. ಅವ್ರು ಹೀಗೆ ವರ್ಷೋತ ಗೊತ್ತಿರ್ತಾರೆ ಹೊರತು ಏನು ಮಾಡೋದಿಲ್ಲ. ನೋಡಿದ್ಯಾ, ನನ್ನ ಫೋಟೋ ಹಾಕಿಕೊಂಡು ಫೋಟೋ ಹಾಕೋದಿರುತ್ತೆ, ಒಂದು ಫೋಟೋ ಹಾಕಿ ನೋಡಿದ್ರೆ ಎಷ್ಟು ಗೌರವ ಸಿಕ್ತು ಅಂತ ಹೇಳಿದ್ರೆ ನಗಪಾಟ್ಲಿ ಗುರಿ ಹಾಕ್ತಾರೆ. ಅಕಸ್ಮಾತ್ ಹೇಳ್ಬಿಟ್ಟು ಯಾರಿರ್ತಾರೆ ಜನ ನಗುತ್ತಾರೆ. ಇದು ಹಾಗೆ, ಎಲ್ಲಿ ಅಹಂಕಾರ ಬಹುಕಾರ ಪಟ್ಟಾಗ ಜೀವ ದೇವತೆಗಳು ನಗುತ್ತಾರೆ. ಯಾಕೆ? ತಿಳುವಳಿಕೆನೇ ಇಲ್ಲ, ಇವನಿಗೆಲ್ಲ ಕೊಟ್ಟಿರು. ಆಗ ಆ ಜೀವ ಹೋಯ್ತೀಗ ಯಾರು ಕೊಡ್ತಾರೆ ಅದಕ್ಕೀಗ? ಬರೀ ಬಾಡಿ ಇದೆ, ಜೀವ ಇಲ್ಲ. ಯಾರು ಏನು ಕೊಡೋದಿಲ್ಲ, ಅಲ್ಲಿ ಯಾಕೆ ಕೊಡೋದಿಲ್ಲ? ತೊಗೊಳ್ಬೇಕು. ಮುಖ್ಯ ವ್ಯಕ್ತಿಯಲ್ಲಿ ಇಲ್ಲ, ಪರಮಾತ್ಮ ಇಲ್ಲ, ಅದು ಕೊಡೋದಿಲ್ಲ. ಯಾವಾಗ ಉತ್ಸವ ಬರ್ತಿರ್ತಾರೆ ಅವರು ಅರ್ಚಕರು ಹಿಡಿದು ಬಿಡ್ತಾರೆ ಕೆಳಗಡೆ ಅಷ್ಟೇ. ಅಲ್ಲಿ ಕುತ್ಕೊಂಡಿರೋ ಮಾಡಾಗಿಲ್ಲ. ಸರ್ವಂ ಅದೆಲ್ಲ ಎಷ್ಟು ಮೂರು ಶ್ಲೋಕರು ಎಷ್ಟು ವಿಷಯ ಹೇಳಿದ್ದಾರೆ ನೋಡಬೇಕು. ಸರ್ವಂ ಪರೇ ಸ್ಥಿತಮಪಿ ನೈವ ತತ್ರೇತಿ ಭಣ್ಯತೆ ಯಥೋ ಹರೇರ್ನ ಜೀವೇನ ಜೀವನಂ ನ ಹರೌ ತತಃ ಜೀವ ಪ್ರಕೃತಿರಪ್ಯತ್ರ ಯಥೋ ನೈವ ಹಿ ಬಂಧಕೃತೆ ಕರ್ಮ ಚ ಫಲದಾತೃತ್ವಾತ್ ಕಾಲಾಶ್ಚ ಪರಿಣಾಮನಾತ್ ಯಥಾ ಛತ್ರಧರಾಧ್ಯಾಸ್ತು. ಛತ್ರ ಹಿಡ್ಕೊಂಡವರು ಅಂತ ಅರ್ಥ. ಛತ್ರ ಹಿಡ್ಕೊಂಡಿರ್ತಾರೆ ಅವರೆಲ್ಲ ಕೂಡ. ದಾತೃತ್ವಾತ್ ಕಾಲಶ್ಚ ರಥಸ್ಥ ಅಪಿ ಸರ್ವಶಃ ರಥಿನೋ ನೈವ ಭಣ್ಯಂತೆ. ರಥಿಗಳು ಅಂತ ಕರೆಯೋದಿಲ್ಲ, ಡ್ರೈವರ್ನ ಯಜಮಾನ ಅಂತ ಕರೆಯೋದಿಲ್ಲ. ಯಜಮಾನೇ ಡ್ರೈವ್ ಮಾಡ್ಕೊಂಡ್ಬಂದ್ರೆ ಬೇರೆ, ಇಲ್ದೋ ಡ್ರೈವರ್ ಬೇರೆ ಯಜಮಾನ ಬೇರೆ. ಹೇಗೋ ಪರಮಾತ್ಮ ಬೇರೆ, ಜೀವ ಬೇರೆ. ರಥಸ್ಥ ಅಂದರೆ ದೇಹಸ್ಥ. ರಥಿನೋ ನೈವ, ಇದೆಲ್ಲ ಎಲ್ಲಿ ಬಂದಿದೆ? ಕಠೋಪನಿಷತ್ತು ಸ್ಪಷ್ಟ ಹೇಳ್ತಾರೆ. ಇದೇ ರಥ, ಪರಮಾತ್ಮನೇ ಇದು ಮಾಡ್ತಾರೆ. ಪ್ರೇರಣೆ ಇವ ಕೂತಿದ್ದಾನೆ, ಮುಖ್ಯವಾದ ಸ್ವಾಮಿ ಪರಮಾತ್ಮನೇ. ಎಲ್ಲ ಹೇಳಿದ್ದಾರೆ. ಹಗ್ಗ ಸೂತ್ರ ಗೊತ್ತಾಯ್ತು, ಅಶ್ವಗಳೆಲ್ಲ ಇಂದ್ರಿಯಗಳು ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಥಿನೋ ನೈವ ಭಣ್ಯ, ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ. ಇದಿಷ್ಟು ಏನಾಯ್ತು ಈಗ? ಕಠೋಪನಿಷತ್ತು ವೇದ, ಅದರ ಅರ್ಥ ಹೇಳೋದ್ರಿಂದ ಏನಾಯ್ತಿದು? ವೇದಾರ್ಥದಿಂದ ತುಂಬಿ ತುಳುಕ್ತಾ ಇದೆ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷು ಅಹಂ. ಯಥಾ ಮಹಾಂತಿ ಭೂತಾನಿ, ದೊಡ್ಡ ದೊಡ್ಡ ಭೂತಗಳು. ಭೂತೇಷು ಉಚ್ಚಾವಚೇಷು ಚ, ಉಚ್ಚಾವಚೇಷು ಚ ಎಲ್ಲಿ ಬಂದಿದೆ ಪದ? ಇದು ಅರಿವಾಯಿಸ್ತು ದಿನ
ಮಧ್ವ ವಿಜಯ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ಅದಕ್ಕೆ ಉಚ್ಚ ಅವಚ. ಉಚ್ಚ ಅಂದರೆ ಶ್ರೇಷ್ಠ, ಅವಚ ಅಂದರೆ ಕಡಿಮೆ. ಉಚ್ಚಾವಚೇಷು ಭೂತೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಯಥಾತೇಷು ನತೇಷ್ವಹಂ. ಯಥಾ ಮಹಾಂತಿ ಭೂತಾನಿ ಶರೀರೇಶು ಬಹಿಸ್ತಥಾ. ಪಂಚಭೂತಗಳಿವೆ. ಹೊರಗಡೆನೂ ಪಂಚಭೂತ ಇದೆ, ದೇಹದೊಳಗೂ ಪಂಚಭೂತ ಇದೆ. ಅದೇ ರೀತಿಯೇ ಏವಂ ಹರಿಶ್ಚ ಭೂತೇಷು ಬಹಿಶ್ಚ ವ್ಯಾಪ್ತಿ ಹೇತುತಃ ದೃಷ್ಟಾಂತ ಕೊಡ್ತಾರೆ. ಪಂಚಭೂತಗಳು ದೇಹದೊಳಗೆ ಸೇರಿದ್ದಕ್ಕೆ ಪಂಚಭೂತಿಕ ಶರೀರ ಆಗಿರೋದು. ಆದರೆ ಮತ್ತೆ ನೀರು ಕುಡಿತಾರೆ, ಪಂಚಭೂತ ಸಪ್ಲೈ ಆಗಬೇಕು ಅದಕ್ಕೆ. ದೇಹಕ್ಕೆ ಪಂಚಭೂತಗಳಿದೆ ತಾನೇ. ಈ ಫುಡ್ ಕೊಡೋದು ಯಾತಕ್ಕೆ ಅಂದರೆ ಅದು ಎವರಿ ಮೂಮೆಂಟ್ ಏನಾಗುತ್ತೆ, ಅದು ನಾಶ ಹೊಂದ್ತಾ ಇರುತ್ತೆ. ಅದನ್ನ ಆಹಾರ ಕೊಟ್ಟು ಏನು ಮಾಡ್ತಾರೆ, ಮತ್ತೆ ಎಲ್ಲ ಫಿಲಪ್ಪಿರುವಾಗ ಅದು ಹೋಗೋದು ಬರೋದು ಹೋಗೋದು ಬರೋದು. ಹಾಗೆ ಬಿಟ್ಬಿಟ್ರೆ ಪುಟ್ಟಿ ಹೋಗೇ ಬಿಡುತ್ತೆ. ಅದಕ್ಕೆ ಆಹಾರ ಬಿಟ್ಟ ತಕ್ಷಣ ಕೊಡೋದು ಖುಷಿಯಾಗುತ್ತೆ, ಆಮೇಲೆ ಸತ್ತು ಹೋಗಿಬಿಡುತ್ತೆ. ಆದರೆ ಪಂಚಭೂತಗಳು ಹೊರಗೂ ಹೊರಗೂ ಹೇಗಿವೆಯೋ ನಾನು ಹೊರಗೂ ಹೊರಗೂ ಅವರೊಳಗೂ ಇದರೊಳಗೂ ಇದ್ದೇನೆ. ಏವಂ ಹರಿಶ್ಚತೆ ಭೂತೇಷು ಬಹಿಶ್ಚ ವ್ಯಾಪ್ತಿ ಹೇತುತಃ ತಸ್ಮಾತ್ ತಸ್ಥೌ ತಸ್ಮಾತ್ ತತ್ತೋ ನತಸ್ಥಶ್ಚ ಪ್ರೋಚ್ಯತೆ ಹರಿರೀಶ್ವರ. ಇವರೊಳಗಿದ್ದಾನೋ ಒಳಗಿದ್ದಾನೆ, ಇಲ್ವೋ ಇಲ್ಲ. ಇಲ್ಲ ಅಂದರೆ ಬಂಧಿತನಾಗಿ ಇಲ್ಲ. ಜೈಲರ್ ಸೆಲ್ಲೊಳಗೆ ಹೋದ್ರು ಕೂಡ ಅವ್ನು ಕೈದಿ ಅಲ್ಲ. ಇವನು ಹೊರಗೆ ಬಂದರೂ ಕೈದಿನೇ. ಕೈದಿನ ಹೊರಗೆ ಬಿಟ್ಟರು ಕೈದೇನೆ, ಸೆಲ್ಲೊಳಗೆ ಹೋದರೂ ಕರಿಯಲ್ಲ. ಯಾಕೆ? ಸ್ವಾಮಿತ್ವ ಇದೆ ಅವನಿಗೆ. ಇವನಿಗೆ ಸ್ವೈರ ಸ್ವಾಮಿತ್ವ ಇಲ್ಲ. ಆಯ್ತಾ? ಅದರೊಳಗಿದ್ದಾರೆ ಸ್ವಾಮಿತ್ವ ಇಲ್ಲ, ಹೊರಗಡೆ ಇದ್ದಾರೆ ಸ್ವಾಮಿತ್ವ ಇದೆ. ಇವತ್ತು ಬಾಡಿಗೆ ಮನೆ ಕೊಟ್ಟಿದ್ದಾನೆ, ಸ್ವಾಮಿ ಬೆತ್ತ ಅವನಿಗೆಲ್ಲ ಕೂತವನಿಗೆ, ಬೇರೆ ಕಡೆ ಅವನಿಗಿದೆ, ಅವನಿಗಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಒಂದೇ, ಜೀವನ ಅರ್ಥ ಮಾಡ್ಕೊಳ್ಳೋದು ಒಂದೇ ಸಾಧನೆ ಅಂದರೆ ಅದೇ. ತಸ್ಮಾತ್ ತಸ್ಥೋ ನತಸ್ಥಚ್ಚ ಪ್ರೋಚ್ಯತೆ ಹರಿರೀಶ್ವರ ಇತಿ ಚ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ತಸ್ಮಾತ್ ಸರ್ವತ್ರ ತತ್ಸ್ಯಾತ್ ಸರ್ವತ್ರ ಸರ್ವದಾ. ಏತಾವದೇವ ಜಿಜ್ಞಾಸ್ಯಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಪೂರ್ತಿ ಬ್ರಹ್ಮಸೂತ್ರದ ಅರ್ಥ ಬಂತೀಗ. ತತ್ವಜಿಜ್ಞಾಸುನ ಆತ್ಮನಃ, ಆತ್ಮನಃ ತತ್ವಜಿಜ್ಞಾಸುನ, ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳೋಕೆ ಹೊರಟವನಿಗೆ ತಿಳ್ಕೊಳ್ಬೇಕಾದ ಅಂಶ ಇಷ್ಟು. ಏನದು ಮೊದಲು ಹೇಳಿದ್ರಲ್ಲ, ಅಹಮೇ ವಾಸಮೇವಾಗ್ರೆ. ಇದು ಶುರು ಮಾಡೋದು. ಏಮಂ ಹರಿಶ್ಚ ಭೂತೇಷು. ಮುಂದೆ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ. ಅನ್ವಯ ವ್ಯತಿರೇಕ ನೋಡಬೇಕೀಗ. ಜೀವ ಇದ್ದಾನೆ, ದೇಹ ಇದೆ. ಆದರೆ ಜೀವ ಇದ್ದಾನೆ, ಜೀವ ಇರೋದು ಯಾವಾಗ? ದೇವರಿದ್ದರ ಜೊತೆಗೆ. ಹೋಗೋದು ಯಾವಾಗ? ಹೋದರೆ. ಅನ್ವಯ ವ್ಯತಿರೇಕ. ಯಾವುದಿದ್ರೆ ಕೆಲಸ ಆಗುತ್ತೋ ಯಾವುದಿದ್ರೆ ಕೆಲಸ ಆಗೋದು ಏನಂತ ಕರೀತಾರೆ? ಅದನ್ನು ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ಅನ್ವಯ ಅಂದರೆ ಇದ್ದರೆ ಆಗೋದು, ವ್ಯತಿರೇಕ ಅಂದರೆ ಇಲ್ಲದೆ ಹೋದ್ರೆ ಆಗದೆ ಹೋಗೋದು. ಅವರಿದ್ದರೆ ಕೆಲಸ ಆಯಿತು, ಅವರಿದ್ರೆ ಆಗೋದಿಲ್ಲ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅರ್ಥ. ಅತಿ ಮುಖ್ಯವಾದ ಯಾರಾದರೆ ಈಗ ಪರಮಾತ್ಮ, ಅವನ್ನು ತಿಳಿಬೇಕು ಯಾವಾಗಲೂ ಕೂಡ. ಅನ್ಯಭಾವಾಭಾವಕಾಲೇ ದೇಶೇ ಚ ತದ್ವಿದ್ಯಮಾನ ಶಕ್ತಿಮತ್ ಇತಿ ಅನ್ವಯ ವ್ಯತಿರೇಕ. ನೋಡಿ, ಅನ್ವಯಾಭಾವಕಾಲೇ ಚ ದೇಶೇ ಚ ತದ್ವಿದ್ಯಮಾನ ಅಶಕ್ತಿಮತ್ ಇತ್ಯಾದಿ ಅನ್ವಯ ವ್ಯತಿರೇಕ. ಪರಮಾತ್ಮ ಇದ್ದಾಗ ಅನ್ವಯ ಭಾವ, ಅನ್ವಯ ಅಭಾವ ಕಾಲ, ಇದ್ದ ಕಾಲ ಇರದೆ ಹೋದ ಕಾಲ. ಅತಿ ಮುಖ್ಯರಾದರೂ ಯಾರಾದರೂ ದೇವರಾದ್ದರಿಂದ ಆತನ್ನು ಜಿಜ್ಞಾಸೆ ಮಾಡಬೇಕು. ಉಳಿದವರಿಗೆಲ್ಲ ತೋರಿಸ್ಬೇಕಂತ. ದೇವರಿಲ್ದವ್ರಿಗೆ ಕೆಲಸ ಆಗೋದಿಲ್ಲ ಎಂಬುದನ್ನು ದೃಷ್ಟಾಂತ ಕೊಟ್ಟು ತೋರಿಸಿದ್ದಾರೆ. ಅದು ದೃಷ್ಟಾಂತ ಕೊಟ್ಟರೆ ಅರ್ಥ ಆಗುತ್ತೆ. ಅವ್ರು ಸುಮ್ಮನೆ ಕೇಳೋದಕ್ಕೆ ತಯಾರಿಲ್ಲ ಅಂದರೆ ಅವ್ರು ವಾದಿಗಳೇ ಅಲ್ಲ. ಕೇಳಬೇಕು, ಇವ್ರು ಹೇಳಬೇಕು, ಸರಿಯಾಗಿ ಹೇಳಬೇಕು, ಸರಿಯಾಗಿ ಕೇಳಬೇಕು, ಹಾಗಾದ್ರೆ ಅರ್ಥ ಮಾಡಿಕೊಳ್ಳೇಬೇಕು. ಅದು ಜಿಜ್ಞಾಸೆಯ ಫಲ. ಏನು ಮಾಡೋಕ್ಕೆ ತಯಾರಿಲ್ಲ ಅಂದರೆ ಅವನು ಮೂರ್ಖ ಅಂತ ಕರೀತಾರೆ. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ವಿಹಿತಾಂಜಲಿ ಸರ್ವಭೂತಮಯೋ ವಿಶ್ವಂ ಸಸಜ್ಜೇದಂ ಸಪೂರ್ವವತ್. ಇದೆಲ್ಲ ಬ್ರಹ್ಮದೇವರು ಉಪದೇಶ ಮಾಡಿದ ಮೇಲೆ 4 ಮಾತು ಮುಗಿತಾರೆ. 4 ಶ್ಲೋಕ ಆದಮೇಲೆ ಚತುಶ್ಲೋಕ ಭಾಗವತ ಆಗಲಿ ಅಂತೇಳಿ ಜಗತ್ ಸೃಷ್ಟಿ ಮಾಡಿದರು. ಅವ್ರು ಏನು ಬೇಕಾಗಿತ್ತು? ಅವರಿಗೆ ಅಭಿಮಾನ ಬಿಟ್ಟು ಸೃಷ್ಟಿ ಬಿಟ್ಟರೂ ಉಪಯೋಗ ಇಲ್ಲ. ಅದು ಸಾಧನೆ ಆಗಿ ಸೃಷ್ಟಿ ಮಾಡಬೇಕು. ಇನ್ವಾಲ್ವ್ ಆದರೂ ಉಪಯೋಗ ಇಲ್ಲ, ಅದು ಪ್ರಯೋಜನಕ್ಕೆ ಬರಲಿಲ್ಲ. ಕಾರಲ್ಲಿ ಕೂತ್ಕೊಳ್ಳೆಲ್ಲ ಲಾಕ್ ಮಾಡ್ಕೊಂಬಿಟ್ಟು ಪಜಿತಾಯ್ತು. ಈಗ ತೆಗಿಲಿಕ್ಕೆ ಬರ್ತಾ ಇಲ್ಲ, ಭಾರಿ ಡೇಂಜರಸ್. ಅದು ಹೇಗಿರ್ಬೇಕು? ಅದು ಒಳಗೆ ಕೂತವ್ರು ಸುಖವಾಗಿ ಹಾಕಿರ್ತಾರೆ ಅಂದರೆ ಈಗ ಮಾಡಿದ್ದು ಹೇಳ್ತಾರೆ ನೋಡಿ ತೆಗಿತೇನೆ ಅಂತೇಳಿ, ಅವಾಗ ಸೇಫ್ ಆಗಿ. ದೇಹದಲ್ಲಿ ಹಾಕಿ ಕೂತಿರ್ಬೇಕು. ದೇಹದಲ್ಲಿ ಕೂತವನಿಗೆ ಕಂಟ್ರೋಲ್ ಇದ್ದಾಗ ಹೇಗಿರುತ್ತವನು? ಆರಾಮಾಗಿರ್ತಾನೆ. ದೇಹದಲ್ಲಿ ಯಾರಿಗೆ ಇಂದ್ರಿಯ ನಿಗ್ರಹ ಇರುತ್ತೆ ಅವ್ರು ಏನು ಮಾಡಿರ್ತಾರೆ? ಸುಖವಾಗಿರ್ತಾರೆ. ಇಂದ್ರಿಯ ಇಲ್ಲದೆ ಇದ್ದವ್ರು ಏನು ಮಾಡ್ತಾರೆ? ಯಾವಾಗಲೂ ಟೆನ್ಷನ್. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ವಿಹಿತಾಂಜಲಿ ಸರ್ವಭೂತಮಯೋ ವಿಶ್ವಂ ಸಸರ್ಜೇದಂ ಸಪೂರ್ವವತ್. ಅಂತರ್ಹಿತ ಇಂದ್ರಿಯಾರ್ಥಾಯ ಹರಯ. ಅಂತರ್ಹಿತ ಇಂದ್ರಿಯ ಅರ್ಥ, ಇಂದ್ರಿಯ ಮತ್ತು ವಿಷಯಗಳು.
ಹರಯೇ ವಿಹಿತಾಂಜಲಿ. ಅದಕ್ಕೇನು ಮಾಡಬೇಕಾಗ ಬ್ರಹ್ಮದೇವರು ಏನು ಮಾಡಿದರು, ಅಂತರ್ಹಿತ ಇಂದ್ರಿಯಾರ್ಥಾಯ ಹರಯೇ ಪರಮಾತ್ಮನಿಗೆ ವಿಹಿತ ಅಂಜಲಿ, ಕೈ ಜೋಡಿಸಿಬಿಟ್ರು. ಅಂಜಲಿ ಬುರ್ಧನ್ನೇಶೋಂಜಲಿರ್ಮೇ ಎಲ್ಲಿದ ವಾಯುಸ್ಥಿತಿ, ತಲೆ ಮೇಲೆ ಕೈ ಇಡು, ಬದ್ಧಾಂಜಲಿ ಅಂತ ಕರೀತಾರೆ, ಮೂರ್ಧ್ನಿ ಬದ್ಧಾಂಜಲಿ. ಸರ್ವಭೂತಮಯೋ ವಿಶ್ವಂ, ಸರ್ವಭೂತಮಯ, ಎಲ್ಲ ಮಯ ಅಂದರೆ ಶ್ರೇಷ್ಠ, ಇಲ್ಲಿ ಸರ್ವ ಜೀವೋತ್ತಮರು ಅಂತ ಅರ್ಥ. ಅಂತ ಬ್ರಹ್ಮದೇವರು ಇದಂ ಸಸರ್ಜ ಜಗತ್ತಲ್ಲಿ, ವಿಶ್ವಂ ಸಸರ್ಜ, ಜಗತ್ತ ಸೃಷ್ಟಿ ಮಾಡಿದರು. ಹೇಗೆ? ಪೂರ್ವವತ್. ಅದಕ್ಕೆ ಧಾತ ಯಥಾ ಪೂರ್ವ ವಕಲ್ಪಯತ್, ಸರಿಯಾಗಿ ಸೂತ್ರ ಶ್ರುತ್ಯರ್ಥ ಬಂದ್ಬಿಟ್ಟಿದೆ ಅದರೊಳಗೆ. ಹಿಂದೆ ಹೇಗಿತ್ತ ಹಾಗೆ ಏನ ಅಲ್ಲ, ಯಥಾಪೂರ್ವ ಧಾತ ಯಥಾಪೂರ್ವ ಎಲ್ಲಿದ್ದದು? ಈಶಾವಾಸ್ಯ ಅಲ್ಲ, ಅದು ಎಲ್ಲಿದು? ಅಲ್ಲ, ಪುರುಷ ಸೂಕ್ತನೂ ಅಲ್ಲ. ಎಲ್ಲಿದು? ಎಲ್ಲಿದೆ? ಋತಂಚೇತ್ಯ ಸೂಕ್ತಸ್ಯ ಅಘಮರ್ಷಣ ಸೂಕ್ತ, ಅದು ಅಘಮರ್ಷಣ ಸೂಕ್ತ. ಸಂಧ್ಯಾ ವಂದನೆ ಅಘಮರ್ಷಣ ಮಾಡ್ತೇವಲ್ಲ, ಅರ್ಘ್ಯಕ್ಕಿಂತ ಮುಂಚೆ ಮಾಡೋದು ಪುನರ್ಮಾಚನ ಆದಮೇಲೆ ಅಘಮರ್ಷಣ. ಅಘಮರ್ಷಣ ಸೂಕ್ತದ ಭಾಗ ಅದು. ಧಾತ ಯಥಾಪೂರ್ವ ವಕಲ್ಪಯತೆ, ಅಲ್ಲಿದು ಧಾತ. ಧಾತ ಬ್ರಹ್ಮದೇವರು ಹಿಂದೆನೇ ಸೃಷ್ಟಿ ಮಾಡಿದರು ಅಂತ ಹೊರಗಿನ ಅರ್ಥ. ಒಳಗಿಂದು ಪರಮಾತ್ಮ ಹಿಂದೆನಂತೆ ಧಾತ, ಧಾತುರುತ್ತಮ, ವಿಷ್ಣು ಸಹಸ್ರನಾಮ. ಧಾತು ಬ್ರಹ್ಮದೇವರಿಂದ ಉತ್ತಮ, ಪರಮಾತ್ಮ ಧಾತ ವಿಧಾತ. ಪರಮಾತ್ಮ ಏನು ಮಾಡಿದ, ಅದನ್ನು ತಾನು ಒಳಗಿನ ಸೃಷ್ಟಿ ಮಾಡಿಸ್ತಾ ಇದ್ದಾನೆ. ಹಿಂದಿನಂತೆ ಮಾಡಿ ಅಂತ ಹೇಳಿದ್ದು ಮಾಡಿದರು, ಮಾಡಬೇಕಾದ್ರೆ ಒಳಗಿನ ಮತ್ತೆ ತಾನು ಮಾಡಿಸ್ತಾನೆ. ಇದು ದೇವರ ವಿಶೇಷತೆ. ಸರ್ವಸ್ಯಾಪಿ ಪ್ರಧಾನತ್ವ ಸರ್ವಮಯ ಈರ್ಯತೆ ಇತಿ ಚ. ಇಲ್ಲಿ ಬ್ರಹ್ಮದೇವ್ರನ್ನ ಏನಂತ ಹೇಳಿದರು? ಸರ್ವಭೂತಮಯ ಅಂತ ಹೇಳಿದರು. ಸರ್ವಭೂತಮಯ ಅಂದ್ರೇನು? ಎಲ್ಲ ಒಂಥರ ಪರಿಣಾಮ ಆದಾಗಾಯಿತು. ಹಾಗಲ್ಲ, ಇಲ್ಲಿ ಪ್ರಾಧಾನ್ಯ ಅರ್ಥ ಮಾಡಬೇಕು. ಸರ್ವ ಜೀವಪ್ರಧಾನ, ಜೀವೋತ್ತಮ ಅಂತ ಅರ್ಥ. ಬ್ರಹ್ಮದೇವರು ಯಾರವರು? ಜೀವೋತ್ತಮರು. ಅವರೇನು ಮಾಡಿದರು? ಸರ್ವಮಯ ಈರ್ಯತೆ, ಸರ್ವಮಯ ಅಂತ ಅದಕ್ಕೆ ಕರೀತಾರೆ. ಇಲ್ಲಿ ಹೇಗೆ ಬ್ರಹ್ಮದೇವರನ್ನು ಸರ್ವಮಯ ಅಂತ ಕರೆದ್ರು ಕೂಡ ಸರ್ವ ಪ್ರಧಾನರು ಅಂತ ಅರ್ಥನೋ, ವಾಸುದೇವ ಸರ್ವಂ ಅಂತ ಕರೆದಾಗ ಏನರ್ಥ? ಬರೀ ಸರ್ವೋತ್ತಮ ಅಂತ ಅರ್ಥನೇ ಹೊರತು ಎಲ್ಲವನೇ ವಿಕಾರ ಹೊಂದಿದ್ದಾನೆ ಅಂತ ಅರ್ಥ ಅಲ್ಲ. ಮಾಯಾಂ ಏನಲ್ಲ ಅಲ್ಲ, ವಿಕಾರ ಅಲ್ಲ, ವಿಕಾರ ಅಲ್ಲ, ವಿಕಾರ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಪ್ರಧಾನ, ಪರಮಾತ್ಮ ಪ್ರಧಾನನಾದವ. ಸ್ವೀಟ್ ಮಯ, ಏನು ಬೆಳೆಸ ಬರೀ ಸ್ವೀಟ್ ಮಯ ಅಂತ ಹೇಳಿದರೆ ಸ್ವೀಟ್ ಭಾರಿ ಮಾಡಿದ್ರು ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಾ? ಎಲ್ಲ ಸ್ವೀಟ್ ಆಗಿತ್ತು, ಚಟ್ನಿ ಕೂಡ ಸ್ವೀಟ್ ಇತ್ತು ಅಂತ ಕೆಳಗಿಲ್ಲ, ಪ್ರಧಾನವಾದ್ದು ಅದಾಗಿತ್ತು ಅಂತ. ಮಾಯಾಂ ವಿವಿದುಷುರ್ವಿಷ್ಣೋ ಮಾಯೇಶಸ್ಯ ಮಹಾಮುನಿ ಮಹಾಭಾಗವತೋ ರಾಜನ್ ಪಿತರಂ ಪರ್ಯತೋಷಯತೆ. ಮಾಯಾಂ ವಿವಿದಿಷು ವಿಷ್ಣೋ ಮಾಯೇಶಸ್ಯ ಮಹಾಮುನಿ ಮಹಾಭಾಗವತೋ ರಾಜನ್ ಪಿತರಂ ಪರ್ವತೋಷಯತ್ ಪರ್ಯತೋಷಯತ್. ಈ ಶ್ಲೋಕದ ಎಷ್ಟು ವಿಷಯ ಇದೆ ನೋಡಿ. ಮಾಯಾಂ ವಿವಿದಿಷು ವೇತ್ತುಮಿಚ್ಛು ವಿವಿದಿಷು, ಪರಮಾತ್ಮನ ಮಹಾತ್ಮ್ಯವನ್ನು ತಿಳ್ಕೊಳ್ಳೋಕೆ ಇಷ್ಟಪಟ್ಟವರಾಗಿ, ಯಾರು ಮಾಯ ತಿಳ್ಕೊಬೇಕಾದ್ರೆ ಏನು ಮಾಡಬೇಕೀಗ? ಮಾಯೇಶ, ಅದೇ ಭಗವದ್ಗೀತೆ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಈ ಮಾಯನ ಗೆಲ್ಬೇಕಾದ್ರೆ ಏನು ಮಾಡಬೇಕು? ಮಾಯನ ಹಿಡಿಬಾರ್ದು, ಮಾಯೇಶನ್ ಹಿಡಿಬೇಕು. ಮಾಯ ಸ್ವಾಮಿ ಯಾರು? ಪರಮಾತ್ಮ. ಅದಕ್ಕೆ ಮಮ ಮಾಯ ಅಂತ ಹೇಳಿದ್ದಾರೆ. ಮಾಯೇಶಸ್ಯ ಮಹಾಮುನಿ. ಮಹಾಮುನಿ ಯಾರೀಗ? ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಕೆಲಸ ಮಾಡ್ತಿರೋದು. ಅದಕ್ಕೆ ಮಹಾಮುನಿ ರಾಜ, ಪರಮಾನಂದ ತೀರ್ಥ ಸೂರ್ಯರಾಜ ಹರಿಗಾಥಾಂ. ಗೊತ್ತಾಯ್ತಾ? ಇಲ್ಲಿ ದ್ವಾದಶಸ್ತೋತ್ರ. ಮಹಾಮುನಿಗಳಂತ ಬ್ರಹ್ಮದೇವರು, ವಾಯುದೇವರು, ಭಾವಿ ಬ್ರಹ್ಮದೇವರು ಅವರು. ಅದಕ್ಕೆ ಮಹಾಮುನಿ ಅಂತ ಬಂತು. ಇನ್ನೊಂದಕ್ಕೆ ಅರ್ಥ ಆಯ್ತು ಈಗ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಮಹಾಮುನಿ ಬ್ರಹ್ಮದೇವರು. ಮೊದಲು ಹೇಳಿದ್ದ ಬ್ರಹ್ಮದೇವರಿಗೆ. ಅದರಿಂದ ಮಹಾಮುನಿ ಅಂತ ಹೇಳೇ ಬಿಟ್ಟಿದ್ದಾರೆ ಪದನ. ಮಹತ್ವತ್ವಾಭಿಮಾನಿ ಮುನಿ ಮಹಾಮುನಿ ಬ್ರಹ್ಮದೇವರು. ಅಥವಾ ಮಹಾಂಶ್ಚಾಸೋ ಮುನಿಶ್ಚ. ಮುನಿ ಅಂದರೆ ಓಂಕಾರೋ ಉದಿತೋ ಏನ ಸಮುನಿ ನೇತರೋ ಜನ. ಓಂಕಾರವನ್ನು ಪೂರ್ತಿ ತಿಳಿದು ಉಪಾಸನೆ ಮಾಡೋರಿಗೆ ಏನಂತ ಕರಿಬೇಕು? ಮುನಿ ಅಂತ ಕರಿಬೇಕು. ಪೂರ್ತಿ ಅನಂತ ಮಾತ್ರಾಂತವಾದ ಓಂಕಾರ ತಿಳಿದ್ರೆ ಆಚಾರ್ಯ ಒಬ್ಬರೇನೆ. ರುಜುಗಳು ಬುಡದಲ್ಲಿ ತಿಳಿಯೋದಿಲ್ಲ, ಆದ್ದರಿಂದ ಮಹಾಮುನಿ ಅವರೇನೆ. ಯಾರಿಗೆ ಮುನಿ ಅಂತ ಎಲ್ಲಿ ಕರೀತಾರೋ ಹಿಂದೂ ಮುಂದೆ ಎಲ್ಲ ತೆಗೆದು ಬಿಡ್ಬೇಕು. ಅದಕ್ಕೆ ಫುಲ್ ಅದು ಸಬ್ಜೆಕ್ಟ್. ಪರಮಾತ್ಮ ಏನು? ಶಾಸ್ತ್ರ ಯೋನಿ ಅಂದ್ಬಿಟ್ಟು. ಶಾಸ್ತ್ರಕ್ಕೆ ಯೋನಿ ಅಂದರೆ ಏನರ್ಥ? ಶಾಸ್ತ್ರೈಕ ಯೋನಿ ಏಕ ಸೇರಿಸ್ಕೋಬೇಕು. ಆಮೇಲೆ ಸರ್ವಶಾಸ್ತ್ರಾರ್ಥ ಯೋನಿ ಪಡ್ಕೋಬೇಕು. ಆಗ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಆಗುತ್ತೆ. ಯಾಕೆ ಚಿಕ್ಕದಾಗಿ ಹೇಳ್ತಾರೆ? ಸೂತ್ರದಲ್ಲಿ ಹೇಳ್ತಾರೆ CEO ಅಷ್ಟೇ. CEO ಇವನು ಫಸ್ಟ್ ಡಿವಿಷನ್ ಕ್ಲರ್ಕ್, ದೊಡ್ಡ ಪದ.
ಅದು ಸಿ ಇ ಒ ಅಷ್ಟೇ, ಅದೇ ದೊಡ್ಡ ಎಷ್ಟು ಅರ್ಥ ಕೊಡುತ್ತೆ ಅದಕ್ಕೆ. ಅದಕ್ಕೆ ಅದು ವಿಶೇಷಣ ಹಾಕಬೇಕಾಗಿಲ್ಲ. ಅದಕ್ಕೆ ಚೀಫ್ ಅನ್ನೋ ಒಂದೇ ಪದ ಎಲ್ಲ ಅರ್ಥ ಹೇಳ್ಬಿಡೋದು. ಯಾವಾಗ ಅಬ್ಜೆಕ್ಟಿವ್ ಆಗಿ ಹೇಳ್ತಾರೆ ಅವಾಗ ಉಳಿದನ್ನ ನಾವು ಇದು ಮಾಡಬೇಕಾಗತ್ತೆ. ಬಟ್ ಅತಿ ಮುಖ್ಯವಾದಕ್ಕೆ ಒಂದೇ ಹೇಳಿಬಿಟ್ರೆ ಸಾಕು. ಮಹಾಭಾಗವತೋ ರಾಜನ್, ಬ್ರಹ್ಮದೇವರು ಮಹಾಮುನಿಗಳು, ಮಹಾಭಾಗವತರು. ಪಿತರಂ ಪರ್ಯತೋಷ, ತಂದೆ ಪರಮಾತ್ಮನ ಸಂತೋಷಪಡಿಸಿದರು. ಯಾಕೆ? ಸೃಷ್ಟಿ ಮಾಡಕ್ಕೆ ಹೇಳಿದರು. ಹೇಳಿ ಕೆಲಸ ಮಾಡಿದ ತಕ್ಷಣ ಏನಾಗುತ್ತೆ? ಹೇಳಿದವರಿಗೆ ಖುಷಿ ಆಗುತ್ತೆ, ಇಲ್ಲವರೆ ಸಿಟ್ಟು ಬರುತ್ತೆ. ಆದ್ದರಿಂದ ಹೇಳಿದ ಕೆಲಸ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ, ಇದು ಶುದ್ಧ ಭಾಗವತ ಧರ್ಮ. ಹೇಳಿದ್ದನ್ನು ಮಾಡಿದರು ತಕ್ಷಣ. ಅಲ್ಲಿ ಅಶ್ವತ್ಥಾಮಾತ ಅಂತ ಹೇಳಿದರು, ಗೊತ್ತಾಯ್ತಾ? ಹೇಳಿಬಿಟ್ರು ಅಷ್ಟೇ. ಕ್ವಶನ್ ಮಾಡೋಂಗಿಲ್ಲ. ಕ್ವಶನ್ ಮಾಡೋಕ್ಕೆ ಇವ್ರು ರೈಟ್ ಇಲ್ಲ, ಫಸ್ಟ್ ತಿಳ್ಕೊಬೇಕೀಗ. ಅವ್ನು ಶೂಟ್ ಮಾಡಬೇಕಷ್ಟೇ ಹೊರತು ಏನು ಮಾಡೋಂಗಿಲ್ಲ. ಏನು ಮಾಡೋಂಗಿಲ್ಲೇ ಇಲ್ಲ. ಯೋಚನೆ ಮಾಡಿದಾಗ ಹೋದರೆ ಜಾಡ ಅಲ್ಲ, ದಡ್ಡ ಆಗ್ತಾರೆ. ಯೋಚನೆ ಮಾಡೋ ಜಾಗದಲ್ಲಿ ಯೋಚನೆ ಮಾಡೋ ಜಾಗ ಅಲ್ಲ ಇದು. ಹೇಳಿದ್ರೆ ನಡೆಸಿಬಿಡ್ಬೇಕಷ್ಟೇ. ಮಾಯಾ ಮಹಾತ್ಮ್ಯಂ ವಿವಿಧಿಷು ಅನ್ಯೇಷಾಂ ಮಹಾತ್ಮ್ಯಾಪತ್ತೇ ಮಹಾತ್ಮ್ಯ ಪತೇ. ಆ ಪರಮಾತ್ಮ ಏನಂತ ಹೆಸರು ಅಂದರೆ ಉಳಿದವರ ಮಹಾತ್ಮ್ಯಕ್ಕೂ ಪತಿಯಾದವನು ಸ್ವಾಮಿ. ಅದಕ್ಕೆ ಮಾಯೇಶ ಅಂತ ಈಶ ಅಂದರೆ ಪತಿ. ಅಂದರೆ ಉಳಿದವರು ಏನೇ ಮಹಾತ್ಮ್ಯ ಇದ್ದರೂ ಕೂಡ ಯಾರಿಂದ ಬಂದಿದ್ದದು? ದೇವರಿಂದ. ವೆರಿ ಸಿಂಪಲ್. ಅದಕ್ಕೆ ಹೇಳುತ್ತೆ, ಯದ್ಯದ್ವಿಭೂತಿ ಮತ್ಸತ್ವಂ ಹಿಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ಯೇಯೋಂಶ ಸಂಭವ. ಎಲ್ಲಿ ವಿಶಿಷ್ಟವಾದ ಹಿರಿಮೆ ಕಾಣ್ತೀಯೋ ಅದನ್ನು ಹದಿದಾನ ಅಂತ ತಿಳ್ಕೊಂಡ್ಬಿಡು ಅಂತ ಅರ್ಥ. ಬರೀ ಕಬ್ಬಣ ಸುಡ್ತಾ ಬಿಸಿ ಆಗಿದೆ, ಅಗ್ನಿ ಹಿಡಿದು ಕೂತಿದೆ ಅಂತ ಅರ್ಥ. ಬಿಸಿಯಾಗಿದೆ, ಅಗ್ನಿ ಬಂದಿದೆ ಅಷ್ಟೇ. ಏನ ನೀವೇ ಹೇಳಿ, ಯಾರು ಹೇಳ್ತಿದ್ದಾರೆ ಈಗ? ಇದೆಲ್ಲ ಶುಕಾಚಾರ್ಯ ಪರೀಕ್ಷೆ. ಅದು ಭಗವಂತ ಹೇಳಿದ್ದು ಮುಗಿದೋಯ್ತು ಅಲ್ಲಿಗೀಗ. ಆ ವಿಷಯ ಮುಗಿತೀವಿ. ನಾರ ಸಂಭಾಷಣೆ ಜಂಪ್ ಮಾಡಿದ್ದಾರೆ ನೋಡಿ. ಈಗ ಮುಂದಿನ ಶ್ಲೋಕ ಬಿಟ್ಬಿಟ್ರೆ ಅದು ಯಾವುದು ಹೇಳಲಿಲ್ಲ, ಗೊತ್ತಾಯ್ತಾ? 35, 36ರಿಂದ 39 3 ಶ್ಲೋಕ ಹೋಯಿತು. ಅದೆಲ್ಲ ವಿಷಯ ಬಂದೋಯ್ತು. ಇದೆಲ್ಲ ಬ್ರಹ್ಮದೇವರಿಗೆ ಹೇಳಿದ್ದು ಎಲ್ಲ ಮುಗಿದೋಯ್ತು. ಪರಮಾತ್ಮ ಅದನ್ನು ಕಂಟಿನ್ಯೂ ಮಾಡಿಬಿಟ್ಟು ರಾಜ ಅವ್ರು ಹೇಳಿದಂತೆ ಸೃಷ್ಟಿ ಮಾಡಿದರು ಅಂತ ಕಂಟಿನ್ಯೂಷನ್. ಮಹಾಭಾಗವತೋ ರಾಜನ್, ಮಹಾಭಾಗವತರು ಯಾರು? ಬ್ರಹ್ಮದೇವರು. ಪಿತರಂ ಪರ್ಯತೋಷ, ತಮ್ಮ ತಂದೆಯಾದ ಪರಮಾತ್ಮನ ಸಂತೋಷಪಡಿಸಿದರು. ಮಾಯಾಂ ಮಹಾತ್ಮ್ಯಂ ವಿವಿಧಿಷು ಅನ್ಯೇಷಾಂ ಮಹಾತ್ಮ್ಯಾಪತೇ ಮುಖ್ಯತೋ ವಿಷ್ಣು ಮಹಾತ್ಮ್ಯಂ ಮಾಯಾ ಶಬ್ದೋದಿತಂ ಭವೇತ್ ಪ್ರಧಾನತ್ವಾಚ್ಚ ಮಾತೃತ್ವಾತ್ ಜ್ಞೇಯತ್ವಂ ನೈವ ತಸ್ಯ. ಹಿಂದಿನ ಶ್ಲೋಕದಲ್ಲೇನೆ ಇದು ಕೋಟ್ ಮಾಡಿದರು. ಯಥೋ ಮುಖ್ಯತೋ ವಿಷ್ಣು ಶಕ್ತಿರಿಹಿ ಮಾಯಾ ಶಬ್ದೇನ ಭಣ್ಯತೆ. ಮುಂದಿನ ಭಾಗ ಬೇರೆ ಇದೆ. ಉಪಚಾರತಸ್ತು ಪ್ರಕೃತಿ ಜೀವಶ್ಚೈವ ಹಿ ಭಣ್ಯತೆ ಇತಿ ಚ. ಇಲ್ಲಿ ಹೇಳಬೇಕು, ಬದಲೇ ವಾಕ್ಯ ಸೇಮ್, ಗೊತ್ತಾಯ್ತಾ? ಮುಖ್ಯತೋ ವಿಷ್ಣು ಮಹಾತ್ಮ್ಯಂ ಮಾಯಾ ಶಬ್ದೋಚಿತ ಭಣ್ಯತೆ ಭವೇತ್ ಅಷ್ಟೇ ಇರೋದು. ಪ್ರಧಾನತ್ವಾಚ್ಯ ಮಾತೃತ್ವಾತ್ ಮೇಯತ್ವಂ ಚೈವ ತಸ್ಯ ಹಿ. ಅವರು ಪ್ರಧಾನನಾದ್ದರಿಂದ ಪರಮಾತೃವಾದ್ದರಿಂದ ಮುಖ್ಯ ಜ್ಞೇಯ ಪರಮಾತ್ಮನ ಹೊರತು ಬೇರೆಯವರಲ್ಲ. ಗೊತ್ತಾ? ಎಷ್ಟೋ ಜನ ಕೂತಿರಬಹುದು, ಮುಖ್ಯ ವ್ಯಕ್ತಿ ಮಾಡೋದು ಬಂದಿಲ್ಲ, ಇಲ್ಲ ಅಂದ್ಬಿಡ್ತಾರೆ. ಅವರೊಬ್ಬರು ಕೂತಿದ್ರೆ ಎಲ್ಲ ಕೂತಾಗಲಿಕ್ಕ. ಅದಕ್ಕೆ ಪರಮಾತ್ಮನಿಗೆ ಏನಂತ ಕರೀತಾರೆ? ಪ್ರಧಾನ, ಮಹಾತ್ಮ್ಯಪತಿ. ನಾರದ ಪ್ರಾಹ ಪುನಯೇ ಸರಸ್ವತ್ಯಾಸ್ತಟೇನ್ ರೂಪ. ಇದಿಷ್ಟು ಕೂಡ ಬರೀ ಹೇಳಿದರೆ ಮುಂದುವರಿಸ್ತಾರೆ. ಇದಿಷ್ಟು ಕೂಡ ಯಾರು ಹೇಳ್ತಾ ಇದ್ದಾರೆ ಅಂತ ಕಂಟಿನ್ಯೂ ಮಾಡ್ತಾ ನಾರದವರು ಬಂದು ಮುನಿಯಾದ ವೇದವ್ಯಾಸ ದೇವರಿಗೆ ಬಂದಿತ್ತೀಗ ಏನೋ ಯೋಚನೆ ಮಾಡ್ತಿದ್ದೀರಲ್ಲ, ಅದು ಕಂಟಿನ್ಯೂಷನ್. ಅದು ಲಿಂಕ್ ಸಿಗಬೇಕು. ಇಲ್ಲಿ ಇದಿಷ್ಟು ಕೇಳ್ಕೊಂಡು ಅಲ್ಲಿ ಬಂದವರು, ಗೊತ್ತಾಯ್ತಾ? ಹರಿ ನಾರದ ಪ್ರಾಹ ಮುನಯೇ ಸರಸ್ವತ್ಯಾ ತಟೇನ್ ರೂಪ. ಅದು ಕೇಶವ ಪ್ರಯಾಗ. ಅಲ್ಲಿ ಕೇಶವ ಪ್ರಯಾಗ ಅಲ್ಲಿ ಹೋದರು. ಧ್ಯಾಯತೋ ಬ್ರಹ್ಮ ಧ್ಯಾಯತೆ ಬ್ರಹ್ಮ ಪರಮಂ ವ್ಯಾಸಾಯಾಮಿತ ತೇಜಸ್ಸ. ವೇದವ್ಯಾಸರು ಬಂದಾಗ ಕೂತಿದ್ರು, ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಯಾರನ್ನ? ತಮ್ಮನ್ನೇ. ಉಳಿದವರೇ ಧ್ಯಾನ ಮಾಡೋಕೆ ತೋರಿಸ್ತಾರೆ, ತಮ್ಮಂತ ಬೇರೆಯವ್ರು ತಮಗೆ ಉತ್ತಮರನ್ನ ತಾವೇ ಧ್ಯಾನ ಮಾಡ್ತಾ ಕೂತಿದ್ದ. ಇವರು ಬಂದು ಅಲ್ಲಿಗೆ ಪ್ರಾರ್ಥನೆ ಮಾಡಿದರು. ಹರಿರ್ ವ್ಯಾಸಾದಿ ರೂಪೇಣ ಸರ್ವಜ್ಞೋಪಿ ಸ್ವಯಂ ಪ್ರಭು ಶೃಣೋತಿ ನಾರದಾದಿಭ್ಯೋ ಮೋಹಾಯೇಷಾಂ ಪ್ರಸಿದ್ಧಯೇ ಇತಿ ಪಾತ್ಮೆ. ಅಲ್ಲಿ ಬಂದರು, ಆಗ ವಿಜ್ಞಾಪನೆ ಮಾಡಿದರು. ಉಳಿದವ್ರು ಹೇಳ್ಬೇಕಾದ್ರೆ ಏನು ಮಾಡಿಬಿಡ್ತಾರೆ? ನಾರಾಯಣ ಬ್ರಹ್ಮದೇವರು ಹೇಳಿದರು, ಬ್ರಹ್ಮದೇವರು ನಾರದರು ಹೇಳಿದರು, ನಾರದರು ವ್ಯಾಸ ಉಪದೇಶ ಮಾಡಿದರು, ಅವರು ಇವರು ಹೇಳಿದರು ಅಂತೇಳಿ ಉಪದೇಶ ಅವರು ಶಿಷ್ಯರಾಗಿಬಿಡ್ತಾರೆ. ನಾರದರಿಗೆ ಅಲ್ಲ, ಅವ್ರಿಗೆ ವಿಜ್ಞಾಪನೆ ಮಾಡಿದರು. ಹೋಗ್ಬಿಟ್ಟು ಸ್ವಾಮಿ ಅಥೋ ಮಹಾಭಾಗ ಎಂಬುದೇನದು ವಿಜ್ಞಾಪನೆನ ಇದಾದ ವಿಜ್ಞಾಪನೆ ಮಾಡ್ತಾರೆ. ನೀವು ಮಹಾಭಾಗ ಶುಚಿಶ್ರವ ನಾರಾಯಣ, ನೀವು ರುದ್ರೋ ವಶರಾಬಬ್ರಹೋ ಶುಚಿಶ್ರವ, ನೀವು ಶುಚಿಶ್ರವರು ವಿಷ್ಣು, ನೀವು ಬರೀಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಮೋಹ ಇದೆಲ್ಲ. ಹರಿರ್ ವ್ಯಾಸಾದಿ ರೂಪೇಣ ಸರ್ವಜ್ಞೋಪಿ ಸ್ವಯಂ ಪ್ರಭು ಶೃಣೋತಿ ನಾರದಾದಿಭ್ಯ. ಏನಿದು ನೀವು ಭಾರಿ ಹೇಳಿದರೆ, ಭಾರಿ ಸರಿ ಹೇಳಿದರೆ, ನೋಡಿದ್ರೆ ಕೆಳಗೆ ಗೊತ್ತಿರೋದೆಲ್ಲನೇ ವೆರಿ ಗುಡ್ ಅಂತ ಹೇಳೋದು ಅವರಿಗೆ. ಆ ರೀತಿ ಹೇಳಿಬಿಟ್ಟು ಮೋಹಾಯ ಏಷಾಂ ಪ್ರಸಿದ್ಧಿ. ಎರಡು ಕಾರಣ, ಅಸುರ ಮೋಹನ ಒಂದು ಕಾರಣ,
ಇವರು ಪ್ರಸಿದ್ಧಿ ಬರಬೇಕು. ಅವ್ರು ವೇದವ್ಯಾಸರು ಬಾಡಿಗೆ ಆಧಾರದಿಂದ ಕಂಡ್ರು ಅಂತ ಪ್ರಸಿದ್ಧಿ ಬರಬೇಕು ಅಷ್ಟೇ ಹೊರತು ಏನು ಬೇಕಿಲ್ಲ, ಅವ್ರು ಇವರಿಂದ ಏನೂ ಆಗಬೇಕಾಗಿಲ್ಲ. ಮೋಹ ಯೇಷಾಂ ಪ್ರಸಿದ್ಧ. ಶಿಷ್ಯರು ಕೊಡ್ಸ್ಕೊಂಡು ಪಾಠ ಹೇಳಿಸ್ತಾರೆ. ಅವ್ರು ಯಾಕೆ ಉಳಿದವ್ರು ಕೇಳಿ ಸಂತೋಷಪಟ್ಟರೆ ಇವರು ಖುಷಿ ಆಗ್ತದೆ. ಕುತ್ಕೊಂಡು ಹೇಳಿಸ್ತಿರೋದು ನೋಡಿದ್ರೆ ಅವರು ಕುತ್ಕೊಂಡು ಕೇಳ್ತಿದ್ದಾರೆ ಅಂದರೆ ಈ ಪಾಠ ಕೇಳ್ಕೊತ ಕೂತಿದ್ದಾರೆ ಯಾರು ಹೇಳ್ತಾರಾ? ಯಾರು ಹೇಳೋದು ಆ ರೀತಿ. ಅದು ಕಾಮನ್ ಸೆನ್ಸ್ ಅದು. ಇದೆಲ್ಲ ಬಿಟ್ಬಿಟ್ಟು ಬಾಯಿ ಬಂದಾಗ ಹೇಳಿಬಿಡ್ತಾರೆ. ಅದನ್ನೇ ಪುರಾಣ ಹೇಳೋದು ಹಾಗೆ ಅವ್ರು ಹೇಳ್ಬೇಕಾದ್ರೆ ಯಾರು ಉದ್ದೇಶ ಮಾಡಿದರು ವೇದವ್ಯಾಸರಿಗೆ. ಆದ್ದರಿಂದ ಕಶ್ಚಂದ್ರ ಋಷಿ. ವೇದವ್ಯಾಸರು ಯಾರು ಅವರು? ಕಶ್ಚಂದ್ರ ಋಷಿ. ಅದು ಶುಚಿಶ್ರವ ಅಂತ ಹೇಳಿ ಕಶ್ಚಂದ್ರ ಋಷಿ ಹೇಗಾಗ್ತಾರೆ? ಶುಚಿಶ್ರವ ಅವರೇ ಸ್ತೋತ್ರ ಮಾಡ್ತಿದ್ದಾರೆ. ಇದು ನಾವು ಬರೋ ಶ್ಲೋಕ ಅಲ್ಲ, ಭಾಗವತಲ್ಲಿ ಇರೋ ಶ್ಲೋಕ. ಶುಚಿಶ್ರವ ತಮಗೆ ಬರ್ಲಿಕ್ಕೆ ಇಲ್ಲಿ ಯಾಕೆ ತಾವೇ ಬರೋದು ಹಾಕ್ಬೋದು, ಇಲ್ಲಿ ಯಾಕೆ ಬರಬೇಕಾಗಿತ್ತು ಅವರು? ತಾವೇ ಬರೀಬೇಕಾಗಿತ್ತು. ಅವಾಗೇನು ಹೇಳಬೇಕು? ಇಲ್ಲ ತಾವು ಭಾರಿ ದೊಡ್ಡವರು ನಾರದರು ಹಸಿರು ಬರೋಕ್ಕೋಸ್ಕರ ಇವ್ರ ಹತ್ರ ಬಂದರು ಅಂದರೆ ಅದನ್ನ ಊಟ ಮಾಡಿ ಹೇಳಿದ್ರೆ ಬೋಗುತ್ತೆ ಅಷ್ಟೇ. ನಾರದ ದೊಡ್ಡವರು ಮಾಡಿ ಹಸಿರು ಮಾಡೋದಕ್ಕಿಂತ ವೇದವ್ಯಾಸ ಹಸಿರು ಮಾಡೋದು ಸಿಂಪಲ್. ಅದು ಪ್ರಸಿದ್ಧಿ ವ್ಯಾಸರಿಗೆ ಬರಬೇಕಾಗಿದೆ, ನಾರದೇ ಬರಬೇಕಾಗಿದೆ. ಈಗ ಅದಕ್ಕೋಸ್ಕರ ವೇದವ್ಯಾಸರಿಗೆ ತುಂಬ ಪ್ರಿಯರಾದವರು ಅಂತ ಸಂತೋಷ ಪಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಬರೋದು ಯಾವಾಗಲೂ ಒಂದು ಮಾತಿದೆ, ಇನ್ನೊಬ್ರು ಕೇಳದೆ ಕೆಲಸ ಮಾಡಿದರೆ ಮಹತ್ವ ಇಲ್ಲ. ನಾ ಪೃಷ್ಟ ಕಶ್ಯಚಿತ್ ಬ್ರೂಯ. ಅದಕ್ಕೆ ಪ್ರಾರ್ಥನೆ ಇದೆ. ದೊಡ್ಡವರಿದ್ದರೆ ಆಜ್ಞೆ ಮಾಡ್ತಾರೆ, ಚಿಕ್ಕವ್ರಿಗೆ ಆಚಾರ್ಯ ಭಾಷ್ಯ ಬರೆದ್ರು. ಏನು ಪರಮಾತ್ಮನ ಆದೇಶ ಅದು, ಗೊತ್ತಾಯ್ತಾ? ಇವು ಪೆರುಟುಕೊಂಡಿದ್ದಾರೆ ಟೀಕಾ ಬರೆದ್ರು, ಅದು ಆಚಾರ್ಯರ ಆದೇಶ. ಆದರೆ ಆಚಾರ್ಯ ಪ್ರಾರ್ಥನೆ, ಇವರು ಪ್ರಾರ್ಥನೆ ಆಚಾರ್ಯ ಬರೆದ್ರು, ಅದು ಪ್ರಾರ್ಥನೆ. ಗೊತ್ತಾಯ್ತಾ? ಇಲ್ಲ ಆದೇಶ ಅಲ್ಲ, ಆಚಾರ್ಯ ಆದೇಶ ಮಾಡಿದ್ರು ಆಚಾರ್ಯ ಅಂತ ಹೇಳುವ. ಹರಿರ್ವ್ಯಾಸಾದಿ ರೂಪೇಣ ಸರ್ವಜ್ಞೋಪಿ ಸ್ವಯಂ ಪ್ರಭು ಶೃಣೋತಿ ನಾರದಾದಿಭ್ಯೋ ಮೋಹಾಯೇಷಾಂ ಪ್ರಸಿದ್ಧಯೈತಿ ಪಾತ್ಮೆ ಯದುತಾಹಂ ತ್ವಯಾ ಪೃಷ್ಟೋ ವೈರಾಜಾತ್ ಪುರುಷಾದಿದಂ ಯಥಾಸೀತ್ ತದುಪಾಖ್ಯಾಸ್ಯೆ ಪ್ರಶ್ನಾನನ್ಯಾಂಶ್ಚ ಕೃಷ್ಣಶಃ. ಯತ್ ಉತ ಅಹಂ ತ್ವಯಾ ಪೃಷ್ಟಃ ವೈರಾಜಾತ್ ಪುರುಷಾದಿದಂ. ಇವೇನು ಪ್ರಶ್ನೆ ಕೇಳಿದ್ದೀಯಲ್ಲ, ವಿರಾಟ್ ರೂಪ ವರ್ಣನೆ ಮಾಡಕ್ಕೆ ಕೇಳಿದ್ರಲ್ಲ, ಅದು ಕಂಟಿನ್ಯೂಷನ್ ಹೇಳ್ತಾ ಇದ್ದೇನೆ ಈಗ ಅಂತ ಹೇಳ್ತಾರೆ. ಯಥಾ ಆಸೀತ್ ತದುಪಾಖ್ಯಾನೆ. ಬ್ರಹ್ಮಾಂಡ ಸೃಷ್ಟಿ ಹೇಗಾಯಿತು ಇದೆಲ್ಲ ಕೂಡ ಮತ್ತೆ ಉತ್ತರ ಕೊಡ್ತಿದ್ದೇನೆ ನಾನೀಗ. ಪ್ರಶ್ನಾನನ್ಯಾಂಶ್ಚ ಕೃಷ್ಣ. ಅನೇಕ ಪ್ರಶ್ನೆ ಕೇಳಿದ್ದೀನಿ, ನೀನು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ವಿರಾಟ್ ಬ್ರಹ್ಮ ಸಮುದ್ದಿಷ್ಟ ತದ್ಗತಃ ಪರಮೋ ಯತಃ ಅತೋ ವೈರಾಜಮಿತ್ಯೇತಂ ಏನಂ ಆಹುರೀಶತ್ವತೋ ವಿರಾಟ್ ಇತಿ ಬೃಹತ್ ಸಂಹಿತಾಯಾಮ್. ಇಲ್ಲಿ ವಿರಾಟ್ ಬ್ರಹ್ಮ ಸಮುದ್ದಿಷ್ಟ. ವಿರಾಟ್ ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ತದ್ಗತಃ ಪರಮೋ, ಅವರ ಅಂತರ್ಯಾಮಿ ಪರಮಾತ್ಮನ ಏನಂತ ಕರೀತಾರೆ? ವೈರಾಜ. ಗೊತ್ತಾಯ್ತಾ? ವಿರಾಟ್ ನೊಳಗಿರೋ ವೈರಾಜ. ಇತ್ತೇನಮಾಹು ಈಶತ್ವತೋ ವಿರಾಟ್. ದೇವರಿಗೆ ವಿರಾಟ್, ಇವರಿಗೆ ಬ್ರಹ್ಮದೇವರಿಗೆ ಯಾತಕ್ಕೆ ವಿರಾಟ್ ಅಂತ ಕರೀತಾರೆ ಅಂದರೆ ಸಮರ್ಥರು. ಪರಮಾತ್ಮ ಯಾರ್ಯಾರಿಗೆ ಕೆಲಸ ಹೇಳ್ತಾನೋ ಅವ್ರು ಯಾರಿಗೆ ಹೇಳ್ತಾನೋ ಅವ್ರು ಏನಾಗಿರುತ್ತೆ ಕೆಲಸ ಮಾಡಲಿಕ್ಕೆ? ಉಳಿದವ್ರಿಗೆ ಹೇಳಬಾರ್ದ ಕೆಲಸ. ಇದು ಹೇಳ್ತವ್ರಿಗೆ ಹೇಳೋರಿಗೆ ಅಷ್ಟು ಜ್ಞಾನ ಇರಬೇಕು, ಕೇಳೋರಿಗೆ ಅಷ್ಟು ಎಚ್ಚರನೂ ಇರಬೇಕು. ನಮಗೇನು ಹೇಳೋದ ಅಂತ ಅನ್ಕೋಬಾರ್ದು. ನಮ್ಗೆ ಹೇಳಿದ್ರು ಏನರ್ಥ? ಸಮಸ್ಯೆ ಇದೆ, ಸಮರ್ಥ ಗುರುತಿಸಿ ಹೇಳ್ತಾ ಇದ್ದಾರೆ, ಸಂತೋಷ ಪಡಬೇಕು ಹೊರತು ಅದನ್ನೆಲ್ಲ ತಲೆ ತಪ್ಪಿಸಿಕೊಂಡು ಹೋಗೋದು ಮಾಡಬಾರ್ದು. ಈ ಕಡೆದು ಹೇಳ್ಬಿಡ್ತಕ್ಕಂಥ ಅವೆಲ್ಲ ಮಾಡಬಾರ್ದು. ಅದು ಇಷ್ಟು ಕಾನ್ಫಿಡೆನ್ಸ್ ಎಲ್ಲ ತೋರಿಸುತ್ತೆ. ಕೃಷ್ಣಶ ಏನಿದೆ ಹೇಳಿ? ಇಷ್ಟೆಲ್ಲ ಕೇಳಿ ಅವನೇ ಅರ್ಥ ಮಾಡಿ ಇಲ್ಲೇ ವಿಷಯ ಬಂದಿದೆ, ಅದೇ ಉತ್ತರ. ಅದಕ್ಕೆ ಅಸಂತೋಷ ವ್ಯಕ್ತವಾಗಿ ಏನರ್ಥ? ಅದಕ್ಕೆ ಹಾಗೆ ನಾಟಕ ಮಾಡಿದರು ಅಂತ ಅರ್ಥ ಹೊರತು ಅದೆಲ್ಲ ಅಸಂತುಷ್ಟ ಇವ ಸೇರಿಸ್ಕೊಂಡ್ಬಿಟ್ರೆ ಹೋದ. ವೆರಿ ಸಿಂಪಲ್. ಅದು ಇಂಥ ಪ್ರಸಂಗದೇ ಉತ್ತರ ಇಲ್ಲಿ. ಏನು ಬಂದೆ ಅಷ್ಟು ಗೊತ್ತಾಗಲ್ಲ ನಿಮಗೆ ಅಂತ ಹೇಳಿದ್ದವರು. ಎಷ್ಟು ದಿವಸ ಆಯಿತು ಊರಿಗೆ ಬಿಟ್ಟು? 10,000 ವರ್ಷ ಆಯ್ತು ಅವ್ರು ಬಂದು. ಅಪ್ಪ ಹೇಗಿದ್ದಾರೆ ಅಂತ ಕೇಳಬಾರ್ದ? ಬಂದು ಇವತ್ತಿನ ಮಕ್ಕಳೇ ಮಾಡಿಬಿಟ್ಟಿಯಲ್ಲ ಅಂತ ಕೇಳದೆ ಬರ್ತಾರೆ. ಹೇಗಿದೆ ಅಂತ ಕೇಳಲೇ ಇಲ್ಲ, ಈ ನೆನಪಾಯ್ತಾರೆ ನನಗೆ ಅಂತ ಹೇಳಿದ ಆಕ್ಷೇಪ ಉತ್ತರ ಇರುತ್ತೆ. ಡೆಸಿಟಿ ಇದ್ದಿಲ್ಲ. ಯಾರು ಕೇಳಬೇಕೀಗ? ಅಸಮರ್ಥರು ಕೇಳಬೇಕು. ಸಮರ್ಥರು ಕೇಳೋದಕ್ಕೆ ಹೋಗ್ತಾರಾ? ಕೇಳಬೇಕಾಗಿಲ್ಲ. ಅದೇ ಮಾತಿನಲ್ಲೇ ತಾನು ಸರ್ವೋತ್ತಮ ತೋರಿಸ್ಬೇಕು. ತಥಾತಿ ತದುಪಾಖ್ಯಾಸ್ಯೆ ಪ್ರಶ್ನಾನನ್ಯಾಂಶ್ಚ ಕೃಷ್ಣಶಃ. ವಿರಾಟ್ ಬ್ರಹ್ಮ ಸಮುದ್ದಿಷ್ಟ ತದ್ಗತಃ ಪರಮೋ ಯತಃ ಅಥೋ ವೈರಾಜಮಿತ್ಯಾಹುರ್ ಈಶತ್ವತೋ ವಿರಾಟ್ ಇತಿ ಬೃಹತ್ ಸಂಹಿತಾಯಾಮ್. ಇಲ್ಲಿಗೆ ಯಾವುದು ಮುಗೀತು? ಇದು ದ್ವಿತೀಯ ತಾತ್ಪರ್ಯೆ 9ಮೋ ಅಧ್ಯಾಯ. 9ನೇ ಅಧ್ಯಾಯ, 10ನೇ ಅಧ್ಯಾಯ ಕೊನೆಯ ಅಧ್ಯಾಯ. ಅದನ್ನು ನಾಳೆ ಅಧ್ಯಾಯ ಮುಗಿದ್ರೆ ಸ್ಕಂದ ಮುಗಿದವರು. ಅದು ಸುಮಾರಾಗಿದೆ. ಒಂದು 2 ದಿವಸ ಬೇಕಷ್ಟೆ.